ನಮಸ್ಕಾರ. ವಿಶ್ವ ಶಾಂತಿಯನ್ನು ಸಾಧಿಸೋಕೆ ರಾಜತಾಂತ್ರಿಕ ಮಾತುಕತೆಗಳು, ಒಪ್ಪಂದಗಳು ಸಾಕಾಗದೇ ಇದ್ದಾಗ ಒಂದು ಆಧ್ಯಾತ್ಮಿಕ ಯೋಜನೆಯನ್ನು ವಿಶ್ವಸಂಸ್ಥೆಗೆ ಸಲ್ಲಿಸಿದ್ರೆ ಹೇಗಿರಬೇಡ? ಹೌದು, ಇಂದು ನಾವು ಅಂಥದ್ದೇ ಒಂದು ತುಂಬಾನೇ ವಿಶಿಷ್ಟವಾದ ಮಹತ್ವಾಕಾಂಕ್ಷೆಯ ಪ್ರಸ್ತಾವನೆಯ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ, ಶುರು ಮಾಡೋಣ. ಈ ಪ್ರಶ್ನೆಯೇ ನಾವಿವತ್ತು ಚರ್ಚಿಸ್ಲಿರೋ ಈ ಡಾಕ್ಯುಮೆಂಟ್ನ ಹೃದಯ ಭಾಗ. ಜಗತ್ತಿನ ಅತ್ಯಂತ ಕಠಿಣವಾದ ರಾಜಕೀಯ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರ ಕೊಡೋಕ್ ಸಾಧ್ಯನಾ? ಈ ಒಂದು ಆಲೋಚನೆಯೇ ಈ ಇಡೀ ಪ್ರಸ್ತಾವನೆಯನ್ನ ತುಂಬಾನೇ ವಿಶೇಷವಾಗಿಸುತ್ತೆ. ಹಾಗಾದ್ರೆ ಈ ಯೋಜನೆಯ ಆಳದಲ್ಲಿ ಏನಿದೆ ಅಂತ ನೋಡೋಣ. ಈ ಯೋಜನೆಯ ದೃಷ್ಟಿಕೋನ ಏನು ಅನ್ನೋದು ಈ ಒಂದು ವಾಕ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಡುತ್ತೆ. ಇದು ಆಧ್ಯಾತ್ಮಿಕತೆಯನ್ನ ಜಾಗತಿಕ ಆಡಳಿತದ ಜೊತೆ ಬೆಸೆಯುವ ಒಂದು ಪ್ರಯತ್ನ. ಅಂದ್ರೆ ಈ ಪ್ರಸ್ತಾವನೆಯ ಪ್ರಕಾರ ಭಾರತ ಕೇವಲ ಒಂದು ದೇಶವಾಗಿ ಉಳಿಯದೆ ಇಡೀ ಜಗತ್ತಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವ ಒಂದು ಕೇಂದ್ರ ಆಗ್ಬೇಕು ಅನ್ನೋದೇ ಇದರ ಆಶಯ. ಸರಿ, ಹಾಗಾದರೆ ಈ ಪ್ರಸ್ತಾವನೆ ಯಾವ ಸಮಸ್ಯೆಗೆ ಪರಿಹಾರ ಹುಡುಕ್ತಿದೆ? ಅದು ಬೇರೇನೂ ಅಲ್ಲ, ಜಾಗತಿಕ ನಿಶ್ಶಸ್ತ್ರೀಕರಣ. ಇದ್ಕಾಗಿ ದಶಕಗಳಿಂದ ಸುಮಾರು 80 ವರ್ಷಗಳಿಂದ ಹೋರಾಟ ನಡೀತಾನೇ ಇದೆ, ಆದರೆ ಫಲಿತಾಂಶ ಮಾತ್ರ ಅಷ್ಟಕ್ಕಷ್ಟೇ. ಈ ಐತಿಹಾಸಿಕ ಬಿಕ್ಕಟ್ಟಿನ ಹಿನ್ನೆಲೆಯನ್ನ ಮೊದಲು ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಈ ಟೈಮ್ ಲೈನ್ ನೋಡಿ, ಇದು 8 ದಶಕಗಳ ಪ್ರಯತ್ನದ ಕಥೆಯನ್ನೇ ಹೇಳುತ್ತೆ. 1946ರಲ್ಲಿ ವಿಶ್ವಸಂಸ್ಥೆ ಶುರುವಾದಾಗಿಂದ ಸಾಮೂಹಿಕ ವಿನಾಶಕಾರಿ ಅಸ್ತ್ರಗಳನ್ನ ಒಬ್ಬವಾಗಿಸೋಕ ಪ್ರಯತ್ನಗಳು ನಡೀತಾನೇ ಇವೆ. ಆದ್ರೆ ಇಷ್ಟೆಲ್ಲಾ ವರ್ಷಗಳಾದ್ರೂ ನಾವು ಕಂಡಿರೋ ಪ್ರಗತಿ ಏನು? ತುಂಬನೇ ಕಡಿಮೆ. ಇದು ಈಗಿರೋ ವ್ಯವಸ್ಥೆ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಅಲ್ವಾ? 9614 ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಳಸೋಕೆ ರೆಡಿಯಾಗಿರೋ ನ್ಯೂಕ್ಲಿಯರ್ ವೆಪನ್ಗಳ ಸಂಖ್ಯೆ. ಈ ಅಂಕಿಅಂಶಗಳು ಇವತ್ತಿನ ಪರಮಾಣು ಬೆದರಿಕೆಯ ಭಯಾನಕ ಸತ್ಯವನ್ನ ನಮ್ಮ ಕಣ್ಣು ಮುಂದೆ ಇಡುತ್ತೆ. ಇದು ನಿಜಕ್ಕೂ ನಮ್ಮೆಲ್ಲರನ್ನೂ ಗಂಭೀರವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಈ ಗ್ರಾಫ್ ಒಂದು ಆತಂಕಕಾರಿ ಕಥೆಯನ್ನೇ ಹೇಳ್ತಿದೆ. ಒಂದ್ ಕಡೆ ಜಗತ್ತಿನಲ್ಲಿ ಯುದ್ಧಗಳು, ಸಂಘರ್ಷಗಳು ಜಾಸ್ತಿ ಆಗ್ತಾನೇ ಇವೆ. ಇನ್ನೊಂದ್ ಕಡೆ ಅಮೆರಿಕಾದಂತಹ ದೊಡ್ಡ ದೇಶಗಳು ತಮ್ಮ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನ ಇನ್ನಷ್ಟು ಅಪ್ಗ್ರೇಡ್ ಮಾಡಕ್ಕೆ ಬಿಲಿಯನ್ಗಟ್ಲೆ ಡಾಲರ್ಗಳನ್ನ ಖರ್ಚು ಮಾಡ್ತಿವೆ. ಇದು ಒಂದು ಹೊಸ ಶಸ್ತ್ರಾಸ್ತ್ರ ಸ್ಪರ್ಧೆ ಶುರುವಾಗಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಸಂಕೇತ. ಈ ಡಾಕ್ಯುಮೆಂಟ್ ಪ್ರಕಾರ ಜಾಗತಿಕ ಶಾಂತಿಯ ದಾರಿಯಲ್ಲಿರೋ ಅತಿದೊಡ್ಡ ಅಡಚಣೆ ಯಾವುದು ಗೊತ್ತಾ? ಅದು ಈ G3 ರಾಷ್ಟ್ರಗಳು, ಅಂದ್ರೆ ಅಮೆರಿಕ, ರಷ್ಯಾ ಮತ್ತು ಚೀನಾ. ಈ 3 ದೊಡ್ಡ ಶಕ್ತಿಗಳ ನಡುವೆ ಸರಿಯಾದ ತಿಳುವಳಿಕೆ ಮತ್ತು ಸಹಕಾರ ಬರದೇ ಹೋದ್ರೆ ನಿಶ್ಶಸ್ತ್ರೀಕರಣದಂತಹ ಯಾವುದೇ ದೊಡ್ಡ ಗುರಿಯನ್ನು ಮುಟ್ಟೋದು ಅಸಾಧ್ಯ ಅನ್ನೋದು ಇದರ ವಾದ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಸಮಸ್ಯೆಗೆ ಈ ಡಾಕ್ಯುಮೆಂಟ್ ಕೊಡ್ತಿರೋ ಪರಿಹಾರವಾದ್ರೂ ಏನು? ಇಲ್ಲೇ ನೋಡಿ, ಪರಿಚಯ ಆಗ್ತಾ ಇರೋದು UBUMUD ಅನ್ನೋ ಒಂದು ವಿಶೇಷ 3 ಭಾಗಗಳ ಆಧ್ಯಾತ್ಮಿಕ ಪರಿಕಲ್ಪನೆ. ಇದನ್ನು ಪ್ರಕೃತಿಯ ಒಂದು ವಿದ್ಯಮಾನ ಅಂತಾನೂ ಕರೆಯಲಾಗಿದೆ. ಈ 3 ಪರಿಕಲ್ಪನೆಗಳು ಅಂದ್ರೆ UB, UM ಮತ್ತು UD ಒಂದು ಆಟಮ್ನಲ್ಲಿರೋ ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇದ್ದ ಹಾಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ ಈ ಡಾಕ್ಯುಮೆಂಟ್ ಹೇಳುತ್ತೆ. ಸಾರ್ವತ್ರಿಕ ಸಹೋದರತ್ವ UB ಇಲ್ಲದೆ ಆಧ್ಯಾತ್ಮಿಕ ಮಾರ್ಗದರ್ಶನ UM ಸಾಧ್ಯವಿಲ್ಲ. ಇವೆರಡೂ ಇಲ್ಲದೆ ಸಾರ್ವತ್ರಿಕ ನಿಶ್ಶಸ್ತ್ರೀಕರಣ UD ಬರೀ ಒಂದು ಕನಸಾಗಿಯೇ ಉಳಿಯುತ್ತೆ. ಇಲ್ಲಿ ಮಾಡಿರೋ ಹೋಲಿಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಯುನೈಟೆಡ್ ಮಾಸ್ಟರ್ಸ್ ಅನ್ನೋ ಈ ಹೊಸ ಕಲ್ಪನೆಯನ್ನ ಈಗಿರೋ ಯುನೈಟೆಡ್ ನೇಷನ್ಸ್ಗೆ ಪೂರಕವಾಗಿ ನೋಡಲಾಗಿದೆ. ಶಿವ ಮತ್ತು ಶಕ್ತಿಯ ಸಾದೃಶ್ಯನ ಮೂಲಕ ಇದನ್ನು ವಿವರಿಸಿದ್ದಾರೆ. ಯುನೈಟೆಡ್ ನೇಷನ್ಸ್ ರಾಜಕೀಯ ಶಕ್ತಿಯನ್ನು ಪ್ರತಿನಿಧಿಸಿದರೆ, ಯುನೈಟೆಡ್ ಮಾಸ್ಟರ್ಸ್ ಅದನ್ನು ಬ್ಯಾಲೆನ್ಸ್ ಮಾಡುವ ಆಧ್ಯಾತ್ಮಿಕ ಪ್ರಜ್ಞೆ ಅಥವಾ ಶಿವನಂತೆ ಕೆಲಸ ಮಾಡುತ್ತೆ. ಈ ಲಿಸ್ಟ್ ನೋಡಿದ್ರೆ ಗೊತ್ತಾಗತ್ತೆ, ಇದು ಸುಮ್ನೆ ಒಂದು ಐಡಿಯಾ ಅಲ್ಲ, ಬದಲಿಗೆ ಈಗಿರೋ ವಿಶ್ವಸಂಸ್ಥೆಯ ಪ್ರತಿಯೊಂದು ವಿಭಾಗಕ್ಕೂ ಒಂದು ಆಧ್ಯಾತ್ಮಿಕ ಪರ್ಯಾಯವನ್ನ ಅಥವಾ ಪೂರಕವನ್ನ ರಚಿಸುವ ಡೀಟೇಲ್ಡ್ ಪ್ಲಾನ್ ಇದು. ಉದಾಹರಣೆಗೆ UN ಸೆಕ್ಯೂರಿಟಿ ಕೌನ್ಸಿಲ್ಗೆ ಪೂರಕವಾಗಿ UM ಸ್ಪಿರಿಚುವಲ್ ಕೌನ್ಸಿಲ್. ಇದು ಜಾಗತಿಕ ಆಡಳಿತವನ್ನ ಸಂಪೂರ್ಣವಾಗಿ ಆಧ್ಯಾತ್ಮಿಕಗೊಳಿಸೋ ಪ್ರಯತ್ನದಂತೆ ಕಾಣಿಸುತ್ತೆ. ಸರಿ, ಈ ತತ್ವಗಳೆಲ್ಲ ಕೇಳೋಕ್ ಚೆನ್ನಾಗಿದೆ, ಆದ್ರೆ ಇದನ್ನ ನಿಜ ಜೀವನದಲ್ಲಿ ಜಾರಿಗೆ ತರೋದು ಹೇಗೆ? ಅದಕ್ಕಾಗಿ ಈ ಡಾಕ್ಯುಮೆಂಟ್ 2025 ಮತ್ತು 2026ಕ್ಕೆ 12 ಹಂತಗಳ ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ಅನ್ನ ಮುಂದಿಡುತ್ತೆ. ಈ 12 ಪಾಯಿಂಟ್ ಪ್ಲಾನ್ನ ಕೆಲವು ಮುಖ್ಯ ಅಂಶಗಳನ್ನ ಇಲ್ಲಿ ನೋಡಬಹುದು. ಮಕ್ಕಳ ಪಠ್ಯಕ್ರಮದಲ್ಲಿ ಈ ತತ್ವಗಳನ್ನ ಸೇರಿಸಿ ಅವರಲ್ಲಿ ಸಹಾನುಭೂತಿ ಬೆಳೆಸೋದ್ರಿಂದ ಹಿಡಿದು ಆಲ್ಬರ್ಟ್ ಐನ್ಸ್ಟೈನರ ಜನ್ಮದಿನದಂತಹ ಸಾಂಕೇತಿಕ ದಿನದಂದು G3 ನಾಯಕರ ಸಭೆ ನಡೆಸೋವರೆಗೆ ಪ್ರತಿಯೊಂದು ಹಂತವೂ ಈ ದೃಷ್ಟಿಕೋನವನ್ನ ವಾಸ್ತವಕ್ಕೆ ತರೋಕೆ ಡಿಸೈನ್ ಮಾಡಲಾಗಿದೆ. ಹಾಗಾದ್ರೆ ಈ ಎಲ್ಲಾ ಪ್ರಯತ್ನಗಳ ಅಂತಿಮ ಗುರಿ ಏನು?
ಈ ಪ್ರಸ್ತಾವನೆಯ ಪ್ರಕಾರ ಇದರ ಅಂತಿಮ ಗುರಿ ಸಂಗಮಯುಗ ಅಂತ ಕರೆಯೋ ಒಂದು ಹೊಸ ಯುಗವನ್ನ ಪ್ರವೇಶಿಸೋದು. ಹಾಗಂದ್ರೆ ಏನು ಈ ಸಂಗಮಯುಗ? ಈ ಸ್ಲೈಡ್ ಆ ಭವಿಷ್ಯದ ಒಂದು ಚಿತ್ರಣವನ್ನ ಕೊಡುತ್ತೆ. ಅದು ಸತ್ಯ ಮತ್ತು ನೀತಿಯ ಮೇಲೆ ನಿಂತಿರೋ ಒಂದು ಯುಗ. ಅಲ್ಲಿ ಆಧ್ಯಾತ್ಮಿಕ ತತ್ವಗಳು ಮತ್ತು ಎಐನಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳು ಒಟ್ಟಿಗೆ ಸೇರಿ ಮಾನವಕುಲದ ಒಳಿತಿಗಾಗಿ ಕೆಲಸ ಮಾಡ್ತವೆ. ಇದು ಆಧ್ಯಾತ್ಮ ಮತ್ತು ತಂತ್ರಜ್ಞಾನದ ಒಂದು ಅಪೂರ್ವ ಸಂಗಮ ಅಂತಲೇ ಹೇಳ್ಬಹುದು. ಇಷ್ಟೊಂದು ದೊಡ್ಡ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ರೂಪಿಸಿದವರು ಯಾರು ಅನ್ನೋ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಈ ಪ್ರಸ್ತಾವನೆಯನ್ನ ಮಂಡಿಸಿದವರು ಕುಮಾರ್ ಟ್ರಾಶಮ್ 123. ತಮ್ಮನ್ನು ಯುಬಿಯುಎಂ ಯುಡಿ ಸಂದೇಶವಾಹಕ ಅಂತ ಕರೆದುಕೊಳ್ಳೋ ಇವರು ಆಧ್ಯಾತ್ಮಿಕ ಶಕ್ತಿಗಳ ಪ್ರೇರಣೆಯಿಂದ ಈ ಯೋಜನೆಯನ್ನ ರೂಪಿಸಿದಾಗಿ ಹೇಳ್ಕೊಂಡಿದ್ದಾರೆ. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆ ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಯ ಹತ್ತಿರ ತಂದು ನಿಲ್ಲಿಸುತ್ತೆ. ಜಗತ್ತಿನ ಕಠಿಣ ರಾಜಕೀಯ ವಾಸ್ತವಗಳ ನಡುವೆ ಇಂತಹ ಶುದ್ಧ ಆಧ್ಯಾತ್ಮಿಕ ಆದರ್ಶಗಳು ನಿಜವಾಗಿಯೂ ಕಾರ್ಯರೂಪಕ್ಕೆ ಬರೋಕೆ ಸಾಧ್ಯನಾ? ಈ ಎರಡು ಪ್ರಪಂಚಗಳು ಎಂದಾದ್ರೂ ಒಂದಾಗಬಹುದಾ? ಇದು ನಾವು ಚಿಂತಿಸಬೇಕಾದ ಪ್ರಶ್ನೆ.